ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್ ಅಂಡ್ ಮೈ ಡಿಯರ್ ಮಾಸ್ಟರ್ಸ್, ಪ್ರತಿ ದಿವಸ ಈ 11 ಗಂಟೆ ಸೆಷನ್ನು ಬರೀ ಕರ್ನಾಟಕ ಅಲ್ಲ, ಇಡೀ ಪ್ರಪಂಚದಿಂದ ಎಲ್ಲ ಕಡೆಯಿಂದ ಧ್ಯಾನಿಗಳು ಜಾಯಿನ್ ಆಗ್ತಾ ಇದ್ದಾರೆ. ಸುಮಾರು ಸಾವಿರ ಜನ ಈ ಟೈಮಲ್ಲಿ ಈ ಕನೆಕ್ಷನ್ಸ್ನ ಯೂಸ್ ಮಾಡಿ ಧ್ಯಾನ ಮಾಡ್ತಾ ಇದ್ದಾರೆ. ಯಾವುದೇ ವಿಷಯ ನಾವು ಮಾಡಿದ್ರೂ ದೊಡ್ಡದಾಗಿ ನಾವು ಯೋಚನೆ ಮಾಡಬೇಕು. ಯಾವ ವಿಷಯನೂ ಚಿಕ್ಕದು ದೊಡ್ಡದು ಹೊರಗೆ ಅಲ್ಲ, ಒಳಗೆ ಇರುತ್ತೆ. ನಾವು ಅನ್ಕೊಂಡಿದ್ರೆ ಸಾಧ್ಯ ಅಂತ ಅನ್ಕೊಂಡಿದ್ರೆ ಸಾಧ್ಯ ಆಗುತ್ತದೆ. ನಮ್ ಕೈಯಲ್ಲಿ ಆಗಲ್ಲ ಅಂದ್ರೆ ಆಗಲ್ಲ. ಇಫ್ ಯು ಥಿಂಕ್ ಯು ಕ್ಯಾನ್, ಯು ಕ್ಯಾನ್. ಇಫ್ ಯು ಥಿಂಕ್ ಯು ಕಾಂಟ್, ಯು ಕಾಂಟ್. ಪ್ರಶ್ನೆ ಏನು ಅಂದ್ರೆ ನಮ್ಮೊಳಗೆ ನಾವು ಏನು ಅನ್ಕೊಂತಾ ಇದೀವಿ ಅನ್ನೋದು ಪ್ರಶ್ನೆ. ನಮ್ಮ ಪ್ರತಿಯೊಬ್ಬರಿಗೆ ಒಂದು ಕೆಪಾಸಿಟಿ ಇದೆ, ಲಿಮಿಟೇಷನ್ಸ್ ಇದೆ. ಬಟ್ ಅದನ್ನ ದಾಟಬೇಕು. ಒಬ್ಬ ಜ್ಞಾನಿ 2 ವಿಷಯ ಗೊತ್ತಿರಬೇಕು. ಒಬ್ಬ ಜ್ಞಾನಿಗೆ ನನಗೆ ಏನು ಗೊತ್ತೋ ನನಗೆ ಗೊತ್ತಿರಬೇಕು, ನನಗೆ ಏನು ಗೊತ್ತಿಲ್ವೋ ಅದನ್ನು ಗೊತ್ತಿರ್ಬೇಕು. ಅಂದ್ರೆ ಏರಿಯಾ ಆಫ್ ಇಂಪ್ರೂವೈಸೇಷನ್ಸ್, ಇನ್ನು ಯಾವ ಸೆಕ್ಷನ್ಸ್ ಅಲ್ಲಿ ನಾನು ಇಂಪ್ರೂವ್ ಆಗ್ಬೇಕು ಅನ್ನೋದು ಒಬ್ಬ ಜ್ಞಾನಿಗೆ ಗೊತ್ತಾಗ್ಬೇಕು. ಯಾವುದೇ ನಾವು ಮಾಡೋಕ್ ಮುಂಚೆ ನೋ ಅಂತ ಇಲ್ಲಿ ಬರಬಾರದು, ಆಗುತ್ತಾ ಆಗಲ್ವಾ ಅನ್ನೋದು ಬರಬಾರದು. ಪ್ರಾಕ್ಟಿಕಲ್ ಆಗಿ ಇರ್ಬೋದು, ಬಟ್ ಇಲ್ಲಿ ಡೌಟ್ ಇರಬಾರದು. ಒಂದು ಫೇಮಸ್ ಕೊಟೇಶನ್ ಇದೆ, ಏನಂದ್ರೆ ವಾಟ್ ಯು ಫಿಯರ್ ಮೋಸ್ಟ್ ಇಸ್ ಸರ್ಟನ್ ಟು ಹ್ಯಾಪನ್. ಯಾವ ವಿಷಯದ ಮೇಲೆ ನಿಮ್ಗೆ ತುಂಬಾ ಭಯ ಇದೆಯೋ ಅದು 100% ಆಗುತ್ತೆ. ಯಾಕಂದ್ರೆ ನೀವೇ ಅದಕ್ಕೆ ಪ್ರತಿ ದಿವಸ ನೀರ್ ಹಾಕ್ತಾ ಇದ್ದೀರಿ. ನನ್ಗೆ ಕ್ಯಾನ್ಸರ್ ಬಂದ್ಬಿಡುತ್ತೋ, ನನ್ಗೆ ಕ್ಯಾನ್ಸರ್ ಏನಾದ್ರು ಬಂದ್ಬಿಡುತ್ತೋ ಅಂತ ಅನ್ಕೊಂತ ಭಯ ಪಡ್ತಾ ಇದ್ರೆ 100% ಅದು ನೀವು ಅಟ್ರಾಕ್ಟ್ ಮಾಡ್ತಾ ಇದೀರಿ, ಕರಿತಾ ಇದೀರಿ ಕ್ಯಾನ್ಸರ್ ಬಾ ಅಂತ. ನಾನು ಇದು ಮಾಡ್ತಾ ಇದ್ದೀನಿ, ಏನಾದ್ರು ಮಿಸ್ಟೇಕ್ ಆಗುತ್ತಾ ನೀವು ಅನ್ಕೊಂಡಿದ್ರೆ ಮಿಸ್ಟೇಕ್ ಬರಬೇಕು ಅಂತ ನೀವೇ ಕರಿತಾ. ಯಾ ಮತಿ ಹಿ ಆ ಗತಿ ಹಿ. ಮತಿ ಸನ್ಮತಿ ಆಗ್ಬೇಕು, ಸತ್ಯ ಜೊತೆ ಇರಬೇಕು. ಯಾವುದೇ ನೀವು ತಗೊಂಡದ ಮುಂಚೆ 1000 ಸತಿ ಯೋಚನೆ ಮಾಡಿ. ಬಟ್ ತಗೊಂಡದ ಮೇಲೆ ಒಂಚೂರು ನೆಗೆಟಿವ್ ನಿಮ್ಮೊಳಗಿಂದ ಬರಬಾರದು. ಬೇರೆಯೊಬ್ಬರು ನೆಗೆಟಿವ್ ಆಗಿ ಅದರ ಬಗ್ಗೆ ಮಾತಾಡಿದ್ರೆ 1000 ಸತಿ ಪಾಸಿಟಿವ್ ಆಗಿ ನೀವು ಮಾತಾಡಿ. ಒಬ್ಬರು ಏನೋ ಒಂದು ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಮಾಡ್ತಾ ಇರ್ತಾರೆ. ಬೇರೆಯೊಬ್ಬರು ಒಂದು ಮಾತು ಇದಾಗುತ್ತಾ ಅಂತ ಒಂದು ಪ್ರಶ್ನೆ ಇಟ್ಬಿಟ್ಟು ಹೋಗ್ತಾರೆ. ಅವಾಗ ಡೌಟ್ ಬರಬಾರದು, ಖಂಡಿತವಾಗ ಆಗುತ್ತೆ ಅಂತ ಅನ್ಕೋಬೇಕು. ಎಷ್ಟೋ ಜನ ನನ್ನ ಕೇಳ್ತಾರೆ, ಸರ್ ಇದು ಆಗುತ್ತಾ ಆಗಲ್ವಾ ಅನ್ನೋದು ಪ್ರಶ್ನೆ ಇಲ್ಲ, ಇದಾಗ್ಲೇಬೇಕು. ಅದಕ್ಕೆ ನಾನು ಏನ್ ಮಾಡ್ಬೇಕು ಅನ್ನೋದು ನಿಮ್ಮ ಮೈಂಡ್ ಅಲ್ಲಿ ಇರುತ್ತೆ. ಯಾಕೆಂದ್ರೆ ವಿ ಆರ್ ಆಲ್ ಕ್ರಿಯೇಟರ್ಸ್. ಧ್ಯಾನ ಮಾಡ್ತಾ ಶಕ್ತಿ ಬರ್ತಾ ಇದೆ. ಈ ಶಕ್ತಿಯನ್ನ ನಾವು ಕ್ರಿಯೇಷನ್ ಮಾಡ್ಬೇಕು. ನಾವು ವಿ ಆರ್ ಆಲ್ ಕ್ರಿಯೇಟರ್ಸ್. ಅದು ಯಾವಾಗ ಆಗುತ್ತೋ ಅನ್ನೋದು ಯೂನಿವರ್ಸ್ ಕೈಯಲ್ಲಿ ಇದೆ. ಬಟ್ ಎಫರ್ಟ್ ಅನ್ನೋದು ನಾವು ಮಾಡಬೇಕು. ಆ ಎಫರ್ಟ್ ಮಾಡೋ ಟೈಮು ನಮ್ಮ ಮೈಂಡ್ ಅಲ್ಲಿ 100 ಅಲ್ಲ 1000% ನಾವು ಪಾಸಿಟಿವ್ ಆಗಿ ಕ್ಲಿಯರ್ ಆಗಿ ಇರಬೇಕು, ಖಚಿತವಾಗಿರ್ಬೇಕು. ನೋ ಕಾಂಪ್ರಮೈಸ್ ಅಂತ. ಒಂಚೂರು ನಿಮ್ ಒಳಗೆ ಡೌಟ್ ಇದ್ರೆ, ಒಂಚೂರು ಭಯ ಇದ್ರೆ ಫೌಂಡೇಶನ್ ವೀಕ್ ಆಗುತ್ತೆ. ಹಿಂಗೆ ಹಂಗ್ ಚಾಲೆಂಜ್ ಇದೆ. ಅದು ತಗೊಳಕ್ ಮುಂಚೆ ನನ್ನ ಹತ್ರ ಆಗುತ್ತಾ 69 ಡೇಸ್ ಮಾಡೋಕೆ ಅಂತ ಅಲ್ಲ, 69 ಡೇಸು ನಾನು ಸ್ವತಃ 100% ನಾನು ಪ್ರಯತ್ನ ಮಾಡ್ತೀನಿ ಅಂತ ಒಂದು ಸಂಕಲ್ಪದಿಂದ ನೀವು ಮಾಡಬೇಕು. ಒಂದ್ ದಿವಸ ಆಗಿಲ್ಲ ಅಂದ್ರೆ ಇನ್ನೊಂದ್ ದಿವಸ ಆಗಿಲ್ಲ ಇನ್ನೊಂದ್ ದಿವಸ ಫೋಕಸ್ ಮಾಡಬೇಕು, ಮಾಡ್ಲೇಬೇಕು. ತೀರ್ಮಾನ ಮಾಡಿದಿರಲ್ವಾ, ತೀರ್ಮಾನ ಮಾಡಿದ ಮೇಲೆ ನಾವು ನಿಲ್ತ್ಕೋಬೇಕು. ಎಷ್ಟು ಸತಿ ನಮ್ಗೆ ಟಾರ್ಗೆಟ್ ಅಚೀವ್ ಆಗಿಲ್ಲ ಅಂದ್ರೂ ಮತ್ತೆ 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 ಪುನಃ ಪ್ರಯತ್ನ ಮಾಡ್ತಾನೆ ಇರಬೇಕು ಅಂಟಿಲ್ ವಿ ಫೈಂಡ್ ದ ರಿಸಲ್ಟ್. ಯಾವುದೇ ಒಂದು ನಾವು ಶುರು ಮಾಡ್ಬೇಕು ಅಂದ್ರೂ ನಮ್ ಸುತ್ತಮುತ್ತ ಒಂದು 5 ಜನ ನಾವು ಹುಡುಕ್ಬೇಕು. ನಾವು ಹೇಳಿದ ತಕ್ಷಣ ವೆರಿ ಗುಡ್, ಬ್ಯೂಟಿಫುಲ್, ಆಗುತ್ತೆ 100% ಅಂತ ಅನ್ನೋರು ನಾವು ಹುಡುಕ್ಬೇಕು. ಇದು ನಿಮ್ ಕೈಯಲ್ಲಿ ಆಗಲ್ಲ, ಇದೆಲ್ಲ ಬೇಕಾ ಅಂತ ಜನ ಹತ್ರ ನೀವು ನಿಮ್ಮ ಗೋಲ್ಸ್ ಬಗ್ಗೆ, ಡ್ರೀಮ್ಸ್ ಬಗ್ಗೆ ಹೇಳಬೇಡಿ. ಯಾಕೆಂದ್ರೆ ಅವರು ನಿಮ್ಮನ್ನು ಸ್ಲೋ ಮಾಡಿಬಿಡ್ತಾರೋ, ನಿಮ್ಮ ಡ್ರೀಮ್ಸ್ ಅನ್ನ ಕೊಲೆ ಮಾಡ್ಬಿಡ್ತಾರೆ. ನನ್ನ ಹತ್ರ ಕೆಲವೊಬ್ರು ಇದಾರೆ, ಏನೇ ನಾನು ಶುರು ಮಾಡ್ಬೇಕಂದ್ರೆ ಫಸ್ಟ್ ನಾನು ಅವ್ರಿಗೆ ಫೋನ್ ಮಾಡಿ ಡಿಸ್ಕಸ್ ಮಾಡ್ತೀನಿ. ಇಮಿಡಿಯೇಟ್ ಆಗಿ ವಾವ್ ನೀವು ಮಾಡ್ತೀಯಾ, ಎಸ್ ಇದು ಬೇಕು. ಎನರ್ಜಿ ಕೊಡೋರು ಬೇಕು ನಮಗೆ, ಅದು ಹಾಳು ಮಾಡೋರು ಬೇಡ ನಮಗೆ. ಯಾಕೆ ಅಂದ್ರೆ ಪ್ರತಿಯೊಂದು ಇಲ್ಲೇ ಇದೆ. ಎವ್ರಿಥಿಂಗ್ ಇಸ್ ಹಿಯರ್. ಇದು ಹಾಳಾಗ್ಬಾರದು. ಇದು ಹಾಳಾಗಿದ್ರೆ ಗಾನ್. ಯಾ ಮತಿ ಹಿ ಆ ಗತಿ ಹಿ. ರಿಮೆಂಬರ್, ಇಲ್ಲಿ ಸಾಫ್ಟ್ವೇರ್ ಕರೆಕ್ಟ್ ಆಗಿರ್ಬೇಕು, ಕರಪ್ಟ್ ಆಗಬಾರದು. ಇದು ಕರೆಕ್ಟ್ ಮಾಡೋಕೆ ಜ್ಞಾನ ಬೇಕು, ಸಜ್ಜನ ಸಾಂಗತ್ಯ ಬೇಕು, ಸ್ವಾಧ್ಯಾಯ ಬೇಕು. ಮ್ಯಾನಿಫೆಸ್ಟ್ ಆಗಕ್ಕೆ ಎಮೋಷನ್ಸ್, ಎನರ್ಜಿ ಓಕೆ, ಇದಕ್ಕೆ ಸಜ್ಜನ ಸಾಂಗತ್ಯ ಬೇಕು, ಸ್ವಾಧ್ಯಾಯ ಬೇಕು. ನೀವು ಪರ್ಫೆಕ್ಟ್ ಮಾಸ್ಟರ್ ಆಗ್ಬೇಕಂದ್ರೆ ಪ್ರತಿ ದಿವಸ 3 ಗಂಟೆ ಬುಕ್ ಓದ್ಬೇಕು. ಸಾಧ್ಯ ಅಂದ್ರೆ ಈಸಿ, ಸಾಧ್ಯ ಅದು. ಯಾಕೆಂದ್ರೆ ಕೈಯಲ್ಲಿ ಯಾವಾಗ್ಲೂ ಬುಕ್ ಇದ್ರೆ 24 ಗಂಟೆಲಿ 3 ಗಂಟೆ ಈಸಿಯಾಗಿ ಸಿಗುತ್ತೆ. ಕೈಯಲ್ಲಿ ಬುಕ್ ಇಲ್ಲ ಅಂದ್ರೆ ಅದು ಒಂದು ಸೆಪರೇಟ್ ಟಾಸ್ಕ್ ಅಂದ್ರೆ ಆಗಲ್ಲ. ಧ್ಯಾನನೂ ಹಂಗೆ 5 ನಿಮಿಷ ಸಿಗ್ತಾ ಧ್ಯಾನ ಮಾಡಿ.
ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ದೀನಿ, ಅರ್ಧ ಗಂಟೆ ಆಗುತ್ತೆ ಸ್ಟಾಪು, 1/4 ಗಂಟೆ ಒಂದು ಅಲಾರಾಮ್ ಇಟ್ಕೊಂಡು ಧ್ಯಾನದಲ್ಲಿ ಕುತ್ಕೊಳ್ಳಿ. ಎಲ್ಲೆಲ್ಲೋ ಹೋಗ್ತೀವಿ, ವೆಯ್ಟ್ ಮಾಡ್ತೀವಿ, ಗೌರ್ಮೆಂಟ್ ಆಫೀಸ್ಗೆ ಹೋಗಿ ಗಂಟೆಯಲ್ಲಿ ಕುತ್ಕೊಳ್ತೀವಿ, ಕ್ಯೂ ಅಲ್ಲಿ ಕುತ್ಕೊಳ್ತೀವಿ. ಏನ್ ಮಾಡಬೇಕು? ಧ್ಯಾನ ಮಾಡಬೇಕು. ತಿರುಪತಿ ದರ್ಶನಕ್ಕೆ ಹೋಗ್ತಾರೆ, 8 ಗಂಟೆ 10 ಗಂಟೆ ಕ್ಯೂ ಅಲ್ಲಿ ಕುತ್ಕೊಳ್ತಾರೆ. ಏನ್ ಮಾಡ್ಬೇಕು? ಧ್ಯಾನ ಮಾಡಬೇಕು ಅಂತ ನಿಮ್ ಇದ್ರೆ ದಾರಿ ಸಿಗುತ್ತೆ. ಇದು ಸಪರೇಟ್ ಒಂದು ಟಾಸ್ಕ್ ಅಂತ ನೀವು ಅನ್ಕೊಂಡಿದ್ರೆ ಅದು ಭಾರ ಆಗ್ಬಿಡುತ್ತೆ. ಒಬ್ರು ಇದಾರು, ನಾನು ಸಿಂಗಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ಕಲಿತಾ ಇದ್ದೀನಿ, ಬಟ್ ಡೈಲಿ ಪ್ರಾಕ್ಟೀಸ್ ಮಾಡಕ್ಕೆ ಆಗ್ತಾ ಇಲ್ಲ ಅಂದ್ರೆ ಅಡಿಗೆ ಮಾಡ್ತಾ ಹಾಡ್ತಾ ಇದ್ದೀನಿ, ಸ್ನಾನ ಮಾಡ್ತಾ ಆಡ್ತಾ ಇದ್ದೀನಿ, ಪ್ರಯಾಣ ಮಾಡ್ತಾ ನಾನು ಬೈಕಲ್ಲಿ ಒಂದು ಅರ್ಧ ಗಂಟೆ ನಾನು ರೋಡಲ್ಲಿ ಬೈಕ್ ನುಡಿಸ್ತೀನಿ. ಎಷ್ಟು ಚೆನ್ನಾಗಿರುತ್ತೋ ಗೊತ್ತಾ? ಸಿಗ್ನಲ್ ಎಲ್ಲ ನೋಡ್ತಾ ಇರ್ತಾರೆ, ಏನ್ ಮಾಡ್ತಾ ಇದ್ದಾರೆ, ನಾನು ಆಡ್ತಾ ನಾನು ಬೈಕ್ ನುಡಿಸ್ತಾ ಇರ್ತೀನಿ. ನನ್ನ ಇಷ್ಟ, ಆ ಎಮೋಷನೇ ಬೇರೆ, ಆ ಜಾಲಿ ಬೇರೆ, ಆ ಎಂಜಾಯ್ಮೆಂಟ್ ಬೇರೆ. ರಾಗಗಳ ಜೊತೆ ನಾನು ಆಟ ಆಡ್ಕೊಂಡು ನಾನು ಬೈಕ್ ನುಡಿಸ್ತಾ ಇರ್ತೀನಿ. ಅದೂ ಆಗುತ್ತೆ, ಇದೂ ಆಗುತ್ತೆ. ಅರ್ಧ ಗಂಟೆ ಆ ಟ್ರಾವೆಲ್ ಅಲ್ಲಿ ನಾನು ಸಂಗೀತ ಪ್ರಾಕ್ಟೀಸ್ ಓವರ್. ಟ್ರಾಫಿಕ್ ಜಾಮ್ ಆಗಿದೆ, ತುಂಬಾ ಸ್ಟಕ್ ಆಗಿದೆ, ಹಂಗೆ ಶ್ವಾಸನ ಗಮನಿಸ್ತಾ ಇರ್ತೀನಿ. ಸೊ ಈ ವಿಷಯಗಳು ಅನ್ನೋದು ನಮ್ಮ ಜೀವನದಲ್ಲಿ ಡೇ ಟು ಡೇ ಲೈಫ್ ಅಲ್ಲಿ ಇಟ್ ಶುಡ್ ಬಿಕಮ್ ಅ ಪಾರ್ಟ್. ಸಪರೇಟ್ ಅಂತ ನೀವು ಅನ್ಕೊಂಡಿದ್ರೆ ಅದಾಗಲ್ಲ. 5 ನಿಮಿಷ ಸಿಕ್ಕರೆ ಒಂದ್ ಪೇಜ್ ಓದೋಣ, ಒಳ್ಳೆ ಪಾಯಿಂಟ್ ಸಿಕ್ತಿ, ಯಾರ ಬಂದ್ರೆ ಆ ಪಾಯಿಂಟ್ ಡಿಸ್ಕಸ್ ಮಾಡಿ, ಸ್ವಾಧ್ಯಾಯ ಆಯ್ತು, ಸಜ್ಜನ ಸಾಂಗತ್ಯ ಆಯ್ತು, 5 ನಿಮಿಷ ಧ್ಯಾನ ಮಾಡಿ, ಧ್ಯಾನನೂ ಆಯ್ತು. ನಿಮ್ಮ ಲೈಫ್ ಅಲ್ಲಿ ಇಟ್ ಶುಡ್ ಬಿಕಮ್ ಅ ಪಾರ್ಟ್ ಅಂಡ್ ಪಾರ್ಸಲ್. ಸೆಪರೇಟ್ ಅನ್ನೋದು ಬೇಡ. ಸೆಪರೇಟ್ ಅಂದ್ರೆ ನೋಡಿ, ಹಿಂಗ್ಯಾಂಗ್ ಚಾಲೆಂಜ್ ಅಲ್ಲಿ ನೋಡ್ತೀನಿ, ಟುಡೇ ಮೆಡಿಟೇಷನ್ ಇಂಟು ಮಾಡ್ತಾರು, ಸ್ವಾಧ್ಯಾಯ ಇಂಟು ಮಾಡ್ತಾರೆ. ಒಂದು ಬುಕ್ ಒಂದು 5 ನಿಮಿಷ ಓದಕ್ಕೆ ನಮ್ ಟೈಮ್ ಇಲ್ವಾ? ಯಾಕಂದ್ರೆ ಅದು ಸೆಪರೇಟ್ ಟಾಸ್ಕ್. ನೀವು ನೋಡಿದ್ರೆ ಎಲ್ಲ ಕಾಸೇ ಬರುತ್ತೆ, ಪ್ರತಿಯೊಂದು ಯಾವಾಗ ಟಿಕ್ ಬರುತ್ತೆ. ಮಾರ್ಕೆಟ್ ಹೋಗ್ಬರು, ವಾಕಿಂಗ್ ಹೋಗಿ ಮುಗ್ದೋಯ್ತಲ್ವಾ? ಮಾರ್ಕೆಟ್ಗೆ ಬೈಕಲ್ಲಿ ಹೋಗ್ಬಿಟ್ಟು ವಾಕಿಂಗ್ ಸಪರೇಟ್ ಟೈಮ್ ಇಟ್ರೆ, ನಿಮ್ ಮನೆ 5th ಫ್ಲೋರ್ ಅಲ್ಲಿ ಇದೆ, 2 ಫ್ಲೋರ್ ಲಿಫ್ಟ್ ಅಲ್ಲಿ ಹೋಗಿ, 3 ಫ್ಲೋರ್ಸ್ ನೀವು ಮೆಟ್ಲಲ್ಲಿ ಹೋಗಿ, ಕೆಳಗೆ ಬರ್ತಾ ಈಸಿ ಅಲ್ವಾ? ಮೆಟ್ಲು ಯೂಸ್ ಮಾಡಿ, ವಾಕಿಂಗ್ ಆಯ್ತಲ್ವಾ? ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ಇದೆಲ್ಲ ಇಂಪ್ಲಿಮೆಂಟ್ ಮಾಡಿದ್ರೆ ಹಿಂಗ್ಯಾಂಗ್ ಚಾಲೆಂಜ್ ಅನ್ನ ಆಡ್ತಾ ಪಾಡ್ತಾ ಮುಗಿಸ್ಬೋದು. ರಿಮೆಂಬರ್ ದಿಸ್. ನಮ್ಮ ಒಳಗೆ ಫಸ್ಟ್ ಫಿಕ್ಸ್ ಮಾಡ್ಕೋಬೇಕು. ಸಾಫ್ಟ್ವೇರ್ ಕರೆಕ್ಟ್ ಮಾಡ್ಕೊಂಡಿದ್ರೆ ಪ್ರತಿಯೊಂದು ಸಕ್ಸಸ್ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್. ಇದು ನಾನು ಪ್ರತಿ ದಿವಸ ಮಾಡ್ತೀನಿ. ಸಪರೇಟ್ ಅಂತ ನನ್ಗೆ ಇರಲ್ಲ. ಇಟ್ಸ್ ಅ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಮೈ ಲೈಫ್.